ಮಾಡ್ತಾ ಇದ್ದೀನಿ ಬಂಧುಗಳೇ. ಈಗ ಗೊತ್ತಿದೆ ತಮಗೆ, ಹೊರಗಿನ ವಿಶ್ವವಿದ್ಯಾಲಯಗಳಲ್ಲಿ ಓದಲಿಕ್ಕೆ ಲಕ್ಷಾಂತರ ರೂಪಾಯಿ ಇವತ್ತು ತಾವು ಖರ್ಚು ಮಾಡ್ತೀರಾ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇವತ್ತು ಹೊರ ದೇಶದಲ್ಲಿ ಓದುವಂಥದ್ದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇದೆ. ಈಗ ನಾವು ಲ್ಯಾಂಕಸ್ಟರ್ ವಿಶ್ವವಿದ್ಯಾಲಯ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಪರಿಸ್ಥಿತಿ, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಬಡ ವಿದ್ಯಾರ್ಥಿನಿಯರಿಗೂ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಆಸೆ ಇರ್ತದೆ. ಅವರಿಗೆ ಇಲ್ಲಿ ಏನು ತಾವು ಸ್ಥಾಪನೆ ಮಾಡ್ತಿರೋ ವಿಶ್ವವಿದ್ಯಾಲಯದಲ್ಲಿ ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮುಂದೆ ಇಟ್ಟಿದ್ದೆ. ಈಗ ಅವರು ಪತ್ರದ ಮುಖಾಂತರ ತಿಳಿಸಿದ್ದಾರೆ, ರಾಜ್ಯ ಸರ್ಕಾರ ಏನಾದರೂ ಸ್ಕಾಲರ್ಶಿಪ್ ಕೊಟ್ಟರೆ ಅಥವಾ ವಿದ್ಯಾರ್ಥಿಗಳನ್ನ ನಾವು ಪ್ರವೇಶಾತಿ ಕೊಡ್ತಕ್ಕಂಥದ್ದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಅವರು ಎಷ್ಟು ಮಕ್ಕಳಿಗೆ ಅವಕಾಶ ಕೊಡ್ತಾರೆ, ಎಲ್ಲ ಜಾತಿ ವರ್ಗ ಇವತ್ತೇನು ರಿಸರ್ವೇಶನ್ ಇದೆ ಅದರ ಅಡಿಯಲ್ಲೇ ನಾವು ಮಕ್ಕಳಿಗೆ ಏನಿವತ್ತು ಬ್ರಿಟನ್ಗೆ ಹೋಗಿ ಓದ್ತಕ್ಕಂಥ ಅವಕಾಶ, ಇವತ್ತು ಬೆಂಗಳೂರಿನಲ್ಲೇ ಅದೇ ಪದವಿಯನ್ನು ಪಡಿತಕ್ಕಂಥ ಅವಕಾಶವನ್ನ ಕಲ್ಪಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಚರ್ಚೆಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ, ಇದರಲ್ಲಿ ವಿಶೇಷವಾಗಿ ಈಗ ಬರ್ತಕ್ಕಂಥ ಈಗ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಅಧಿಕೃತವಾಗಿ ಅದನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದಾಗುತ್ತೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರವೇಶಗಳನ್ನ ಬರ್ತಕ್ಕಂಥ 2026ರಲ್ಲಿ ಪ್ರವೇಶಾತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಚರ್ಚೆ ಆಗಿದೆ. ವಿಶೇಷವಾಗಿ ಈಗ ಬಿಸ್ನೆಸ್ ಅಲ್ಲಿ ಪ್ರಾರಂಭ ಮಾಡ್ತಾರೆ, ಸೈಬರ್ ಸೆಕ್ಯೂರಿಟಿ ಮಾಡ್ತಾರೆ, ಇವತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡ್ತಾರೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ತಾರೆ. ಈ ರೀತಿ 4-5 ವಿಷಯಗಳಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಈಗ ಒಂದು 50,000-60,000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಒಳ್ಳೆ ಒಂದು ಅಂತಾರಾಷ್ಟ್ರೀಯ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ಬ್ರಿಟನ್ನ ಲ್ಯಾಂಕಸ್ಟರ್ ವಿಶ್ವವಿದ್ಯಾಲಯ ಇವತ್ತು ರಾಜ್ಯಕ್ಕೆ ಬರ್ತಕ್ಕಂಥದ್ದಾಗ್ತಾ ಇದೆ. ಇದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಸಮಸ್ತ ನಮ್ಮ ಬಡ ವಿದ್ಯಾರ್ಥಿನಿಯರ ಪರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಕಾರ್ಯಕ್ರಮ ತಡ ಆಗಿದೆ, ಹೆಚ್ಚಿನ ತಮ್ಮ ಸಮಯವನ್ನು ತೆಗೆದುಕೊಳ್ಳದಿರ ತಾವು ಒಳ್ಳೆ ರೀತಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ಪಡಿಬೇಕು, ತಮ್ಮ ಭವಿಷ್ಯತ್ತು ಉಜ್ವಲ ಆಗಲಿ. ಇವತ್ತು ಸಮಾಜದಲ್ಲಿ ಸವಾಲುಗಳು ನಮ್ಮ ಮುಂದೆ ಬಹಳಷ್ಟಿದ್ದಾವೆ, ಆ ಸವಾಲುಗಳನ್ನ ನಾವು ಎದುರಿಸ್ತಕ್ಕಂಥವ್ರು ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.